ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪೈನಾಪಲ್ ಹಲ್ವಾನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಈ ಪೈನಾಪಲ್ ಹಲ್ವಾನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಮೊದಲಿಗೆ ನಾನಿಲ್ಲಿ ಪೈನಾಪಲನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಜ್ಯೂಸಿಯಾಗಿ ರುಬ್ಕೊಳ್ತಾ ಇದ್ದೀನಿ. ನೀರನ್ನು ಸೇರಿಸ್ಕೊಳ್ಳೋದು ಬೇಡ, ಬರೀ ಪೈನಾಪಲನ್ನು ಸೇರಿಸ್ಕೊಂಡು ರುಬ್ಕೊಂಡ್ರೆ ಸಾಕು. ನಾನಿವಾಗ ಇದನ್ನು ಜ್ಯೂಸಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಇದನ್ನು ನಾನೀಗ ಜರಡಿ ಮೂಲಕ ನೀಟಾಗಿ ಗಾಳಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ಸಹಿತ ಯೂಸ್ ಮಾಡ್ಬೋದು, ಬಟ್ ಅದರೊಳಗಡೆ ಸ್ವಲ್ಪ ತರಿ ಇರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ನೀಟಾಗಿ ಗಾಳಿಸ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಗಾಳಿಸ್ಬಿಟ್ಟು ಜ್ಯೂಸನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ತೆಗೆದಿಟ್ಕೊಂಡಿರುವಂತಹ ಪೈನಾಪಲ್ ಜ್ಯೂಸ್ಗೆ ನಾನು 1 ಕಪ್ ಆಗುವಷ್ಟು ಕಾರ್ನ್ಫ್ಲವರನ್ನು ಆ್ಯಡ್ ಮಾಡಿ ಒಂದು ಸ್ಟೀಲ್ ವಿಸ್ಕ್ ತಗೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಒಂಚೂರು ಗಂಟು ಇರಬಾರ್ದು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಈ ಪೈನಾಪಲ್ ಜ್ಯೂಸು ಮತ್ತು ಕಾರ್ನ್ಫ್ಲವರ್ ಮಿಶ್ರಣ ಇದೆಯಲ್ಲ, ಇದು ತುಂಬ ಗಟ್ಟಿ ಇರಬಾರ್ದು, ಈ ರೀತಿಯಾಗಿ ತೆಳುವಾಗಿದ್ದರೆ ಸಾಕು. ಇವಾಗ ಒಂದು ಕಡಾಯಿಗೆ ನಾನು ಯಾವ ಕಪ್ಪಲ್ಲಿ ಕಾರ್ನ್ಫ್ಲವರನ್ನು ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಸಕ್ಕರೆನ ಕರಗಿಸ್ಕೊಳ್ತಾ ಇದ್ದೀನಿ. ಸಕ್ಕರೆನ ಪಾಕ ಏನು ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಸ್ವಲ್ಪ ಕರಗಿಸ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಮಾಡಿಟ್ಕೊಂಡಿರುವಂತಹ ಪೈನಾಪಲ್ ಮತ್ತು ಕಾರ್ನ್ಫ್ಲವರ್ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪೈನಾಪಲ್ ಮತ್ತು ಕಾರ್ನ್ಫ್ಲವರ್ ಮಿಶ್ರಣವನ್ನು ಹಾಕೊಂಡ ತಕ್ಷಣ ಸೌಟನ್ನು ತಿರುಗಿಸ್ತಾನೆ ಇರಬೇಕು. ಒಂಚೂರು ಕೈ ಬಿಡಬಾರ್ದು, ಕೈ ಬಿಟ್ಟರೆ ಗಟ್ಟಿ ಆಗುತ್ತೆ, ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹಾಗೆ ನಾನು ಇದಕ್ಕೆ ಕಲರ್ಗೋಸ್ಕರ ಒಂಚೂರು ಫುಡ್ ಕಲರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ, ಇದು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ತಾನೆ ಇರಬೇಕು. ಹೀಗೆ ತಿರುಗ್ತಾ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಕನ್ಸಿಸ್ಟೆನ್ಸಿಗೆ ಬರ್ತಾ ಇದೆ, ದಪ್ಪ ಬರ್ತಾ ಇದೆ ಅಂತ ಹೇಳಿ. ಇವಾಗ ಈ ರೀತಿ ದಪ್ಪ ಬಂದ ತಕ್ಷಣ ಇದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಪೈನಾಪಲ್ ಹಲ್ವಾ ತಿನ್ನೋಕ್ಕೆ ತುಂಬಾ ರುಚಿಯಾಗಿತ್ತು. ಹಾಗೆ ಮನೆಯಲ್ಲಿ ಏನಾದರೂ ಫಂಕ್ಷನು ಅಥವಾ ಬರ್ತ್ಡೇ ಸೆಲೆಬ್ರೇಷನ್ ಏನಾದರೂ ಇದ್ದಾವಾಗ ಮನೆಯಲ್ಲೇ ನಾವು ಇದನ್ನು ಸುಲಭವಾಗಿ ಮಾಡ್ಕೊಳ್ಬೋದು. ಇದನ್ನು ಸುಮಾರು ಒಂದು 5-6 ನಿಮಿಷ ತಿರುಗಿಸ್ಕೊಳ್ತಾನೆ ಇರಬೇಕು. ಇದು ಸಾಮಾನ್ಯವಾಗಿ ತಳ ಹಿಡಿಯಲ್ಲ. ನಿಮಗೇನಾದರೂ ತಳ ಹಿಡಿತಾ ಇದೆ ಅಂತ ಅನಿಸಿದ್ರೆ ಮಧ್ಯದಲ್ಲಿ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ತಾನೆ ಇರಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಇವಾಗ ನಾನು ಇನ್ನೊಂದು 2 ಸ್ಪೂನು ತುಪ್ಪನ ಸೇರಿಸ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ತಿರ್ಸ್ಕೊಳ್ತಾ ಇದ್ದೀನಿ. ತುಪ್ಪನ ಜಾಸ್ತಿ ಏನು ಸೇರಿಸ್ಕೊಳ್ಳೋದೇನು ಬೇಡ, ಮಧ್ಯದಲ್ಲಿ 1 ಸ್ಪೂನ್ ಅಂತ ಅಂದ್ರೂ 5-6 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕು. ಇವಾಗ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ನೋಡಿ, ಈಗ ಇದು ಸುಮಾರು ಹದಕ್ಕೆ ಬಂದಿದೆ. ಇವಾಗ ನಾನು ತಿರುಗಿಸ್ತಾ ಇದ್ದಾವಾಗ ನಮಗೆ ಇದು ತಳ ಹಿಡಿತಾ ಇಲ್ಲ. ನಾನು ಹಿಂಗೆ ಮೇಲ್ಗಡೆ ಎಳೆದವಾಗ ಒಂಥರ ರಬ್ಬರ್ ಥರ ಬರುತ್ತೆ. ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು, ಅಂದರೆ ತಿರುಗಿಸ್ಕೊಳ್ತಾನೆ ಇರಬೇಕು. ಇವಾಗ ಇದು ರೆಡಿಯಾಗಿದೆ. ಈಗ ಮಾಡಿಟ್ಕೊಂಡಿರುವಂಥ ಹಲ್ವಾದನ್ನು ಒಂದು ಟ್ರೇಗೆ ಹಾಕ್ಕೊಳ್ಬೇಕು. ಅದಕ್ಕಿಂತ ಮೊದಲು ಟ್ರೇಗೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಹಾಗೆ ಗಾರ್ನಿಷ್ಗೋಸ್ಕರ ಕೆಳಗಡೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಮಾಡಿಟ್ಕೊಂಡಿರುವಂತಹ ಹಲ್ವಾದನ್ನು ನಿಧಾನವಾಗಿ ಟ್ರೇಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ ನಂತರ ನೀಟಾಗಿ ಎಲ್ಲ ಕಡೆ ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳಿ. ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕಲ್ವ ಕರೆಕ್ಟಾಗಿ, ಅದಕ್ಕೋಸ್ಕರ. ಇವಾಗ ಇದನ್ನು ಸುಮಾರು 1 ಅವರು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. 1 ಅವರ್ ಆದ ನಂತರ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಹಾಗೆ ಇದು ತಣ್ಣಗಾಗಿದೆ ನೋಡಿ. ಇದನ್ನು ನಾನಿವಾಗ ಒಂದು ಪ್ಲೇಟಿಗೆ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಒಂಚೂರು ತಳ ಅಂಟ್ಕೊಳ್ತಾ ಇಲ್ಲ. ನಿಮಗೆ ಇವಾಗ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಇದನ್ನು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ತುಂಬಾ ಸಾಫ್ಟಾಗಿ ಮತ್ತು ಸಿಹಿಯಾದ ಪೈನಾಪಲ್ ಹಲ್ವಾ ರೆಡಿಯಾಗಿದೆ. ಹಲ್ವಾವಂತೂ ತುಂಬ ಚೆನ್ನಾಗಿತ್ತು ಮತ್ತು ನೋಡಿ ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟಾಗಿ ಬಂದಿದೆ. ಹಲ್ವಾ ಬಾಯಲ್ಲಿಟ್ಟರೆ ಕರಗೋ ಥರ ಇದೆ. ಮನೆಯಲ್ಲಿಯೇ ಅವಾಗವಾಗ ಈ ಥರ ಸಿಹಿಯಾದ ತಿಂಡಿನ ಮಾಡ್ಕೊಂಡು ತಿಂತಾ ಇದ್ದರೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಆಗಿರುತ್ತೆ. ನೋಡಿದ್ರಲ್ವಾ ಮನೆಯಲ್ಲಿಯೇ ತುಂಬ ಸಾಫ್ಟಾದ ಮತ್ತು ಸಿಹಿಯಾದ ಪೈನಾಪಲ್ ಹಲ್ವಾನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ. ನಾನು ಮಾಡಿರೋ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಾಯ್, ಹ್ಯಾಪಿ ಕುಕಿಂಗ್.